ರೈಡ್ ಹೋಗೋಣ ಅಂದರೆ ಅಕೌಂಟಲ್ಲಿ ದುಡ್ಡಿಲ್ಲ, ತೋರಿಸ್ತೀನಿ. ಸೊ 7 ರೂಪಾಯಿ 41 ಪೈಸಾ ಇದೆ. ಸೊ ಈಗ ಸಾಲ ತಗೊಳ್ಳುವ ಸಮಯ. ಸೊ ಒಂದು ವೀಲಿ ಟ್ರೈ ಮಾಡೋಣ. ನಾನು ಯಾವತ್ತು ನೋಡೋಣ ದೇವ್ರೆ. ಅಯ್ಯೋಯ್ಯೋ, ಅಯ್ಯಪ್ಪ, ಏನು ಐಟ್ ಐತಿ ಇದರಲ್ಲಿ? ಟೈರ್ ಐಟ್ ಐತೆ. ಟೈರ್ ಐಟ್ ಐತಾ? ಟೈರ್ ಐಟ್ ಐತಾ? ಇಲ್ಲ, ಟೈರ್ ದೊಡ್ಡವಲ್ಲ. ಟೈರ್ ದೊಡ್ಡದಾ? ಒಳ್ಳೇದು ಮಾಡಪ್ಪ ದೇವ್ರೆ. ಹಾಯ್, ಹೆಲೋ, ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ 20 ಡೇಟು, ಇಲ್ಲ 21. 21 ಇವತ್ತು ಡೇಟು. ನಂದ್ರಲ್ಲಿ 20 ತೋರಿಸ್ತಾ ಇದೆ. ಟೈಮ್ ಒಂದು ಆಲ್ಮೋಸ್ಟ್ 9:46. ಸೊ ಒಂದು ರೈಡ್ ಹೋಗೋಣ ಅನ್ನಿಸ್ತು, ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಅಂದವನೇ, ವೆಯ್ಟ್ ಮಾಡ್ತಾವನು. ಅವನು ಗ್ಲೌಸು ವಾಷಿಂಗ್ ಹಾಕ್ಬಿಟ್ಟೆ ಬೆಳಗ್ಗೆ. ನನಗೆ ಗೊತ್ತಿಲ್ಲ ಇವತ್ತು ನಾನು ಎಲ್ಲೂ ಈಚೆ ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ. ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕೋಣ ಅಂದ್ಬಿಟ್ಟು. $510. ಇಲ್ಲೇ ಎಲ್ಲರೂ ಓಡ್ ಬರೋಣ ಅಂತ. ಹಾಂ, ಪೆಟ್ರೋಲ್ ಬೇರೆ ಕಾಸಿಲ್ಲ ನೋಡು. ಅಯ್ಯೋ, ಇನ್ನೇನು ಸಮಾಚಾರ? ಡಿಂಪಲ್ ವಿಕ್ಕಿ ವ್ಲಾಗ್ಸ್ ಅಂತ ನೋಡಿ. DIMPLEVIKKY. ನಿಮ್ಮ ನೀನು ಬರ್ತೀಯ ನೋಡಿ ವಿಡಿಯೋಲ್ಲಿ. ಹಾಂ, ಹೌದಾ? ಹೌದಪ್ಪ, ಹೌದು. ಹುಡುಗರಿಗೆ DIMBLE. ಮೇಯ್ನ್ ಏನಂದರೆ ನನ್ನ ಹೆಸರು VICKY ಹೊಡೆದು ಬಿಡ್ತಾರೆ. ಸರಿಮಾ, ನೀನು ಬರ್ತೀಯ ಕಣ? ಥ್ಯಾಂಕ್ಸ್ ಕಣ. ಆಯ್ತು, ಇವಾಗ ಜಸ್ಟು. ಹಾಂ, ಸೊ ನನ್ನ ಜೊತೆ ಇವತ್ತು ರೈಡ್ಗೆ ಮಿಸ್ಟರ್ ವರುಣ್ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಹಾಂ, ಕಮಾನ್, ಲೆಟ್ಸ್ ಗೋ. ಹಾಂ, ಸುಜುಕಿ SX 250 ವಿಸ್ಟ್ರಾಮ್. ಈ ಟರ್ನಿಂಗ್ಸ್ ಹತ್ರ ಎಲ್ಲ ಹುಷಾರಾಗಿರ್ಬೇಕು ಬ್ರೋ. ಇದ್ರದ್ದೊಂದು ದಿನ ರಿವ್ಯೂ ಕೊಡ್ತೀನಿ ನಿಮಗೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅದು ವಾಯ್ಸ್ ಕರಪ್ಟ್ ಆಗೋಯ್ತು, ವಾಯ್ಸೇ ಇರಲಿಲ್ಲ. ಸೊ ಆದ ಕಾರಣದಿಂದ ಹಿಂಗೆ ಮಾಡಬೇಕಾದ ಪರಿಸ್ಥಿತಿ ಬಂತು. Believe in yourself. Fight for your dreams. Fight for dreams. ಲಾಸ್ಟ್ ಟೈಮ್ ಮಂಚಿನ ಬೆಲೆಗೆ ಬಿಟ್ಟೇ ಇರಲಿಲ್ಲ. ಒಂದು ವೀಡಿಯೋಲ್ಲಿ ನೀವು ನೋಡಿರ್ತೀರ. ಇವತ್ತೇನು ಕತೆನೋ ಗೊತ್ತಿಲ್ಲ. ಇವತ್ತು ಸಂಡೇನೇ, ಬಿಡ್ತಾವ್ರೋ ಇಲ್ವೋ. ಇಲ್ಲೇ ಅಡ್ಡ ಹಾಕ್ಕೊಂಡಿದ್ದು. ಸೊ ಯಾರೂ ಅಡ್ಡ ಹಾಕ್ತಿಲ್ಲಪ್ಪ ಪುಣ್ಯಕ್ಕೆ. ಯಾವ ಕಡೆ ಹೋಗೋಣ? ಎಲ್ಲಾದರೂ ಒಂದು ದಾರಿ ಹುಡುಕ್ಬೇಕಲ್ವಾ? ಅದೆಲ್ಲ ಏನು ಬ್ರೋ, ಹೋಗ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಮೇಲೆಲ್ಲ ಹಚ್ಚೋಣ, ಇಲ್ಲಿ ಲೆಫ್ಟ್ ಹೋಗ್ಬಿಟ್ಟು. ಸೊ ಇಲ್ಲೊಂದು ಸತಿ ವ್ಯೂ ತೋರಿಸೋಣ ನಿಮಗೆ. ಇಲ್ಲಿ ಬಾಟ್ಲುಗಳು ಹೊಡೆದ್ಬಿಡ್ತಾರೆ, ಅದೇ ಬೇಜಾರು. ಕುಡಿಯೋರು ಜಾಸ್ತಿ, ಕುಡ್ದು ಬಾಟ್ಲೆಲ್ಲ ಹೊಡೆದಾಕಿ ಅಧ್ವಾನ ಮಾಡಿರ್ತಾರೆ. ವಾವ್, ಇನ್ನು ಮೇಲಿಂದ ನೋಡೋಣ ವ್ಯೂ. ಅವನು ಆಗಲ್ಲ ಅಂತವನೇ, ಅದು ಏನಕ್ಕಾಗಲ್ಲ, ಗಾಡಿ ಹತ್ಸ್ಬೋದು ಆರಾಮಾಗಿ. ನೋಡ್ರಿ ಇಲ್ಲಿ ಎಷ್ಟು ಜನ ಕುಡಿದು ಗಬ್ಬೆ ಬಿರ್ಸವ್ರೆ. ಹೋಗುತ್ತಾ ಹಿಂಗೆ ಗಾಡಿ ಮೇಲೆವರೆಗೂ? ಲೆಟ್ಸ್ ಟ್ರೈ. ಬೆಟ್ಟ ಗುಡ್ಡಗಳೆಲ್ಲ ಹತ್ಸೋದೆ ಇವತ್ತು. ಅಯ್ಯೋ, ದಾರಿನೇ ಇಲ್ಲ ಅನಿಸುತ್ತೆ. ಅಯ್ಯಯ್ಯಪ್ಪ ಮಚ್ಚ, ದಾರಿನೇ ಇಲ್ವಲ್ಲ ಇಲ್ಲಿ.
ಹಿಂಗೋಗ್ಬಿಟ್ಟೋಗ್ಬೇಕಾ? ಏನು ಮಾಡೋಣ? ನಡಿ. ಸೊ ಇಲ್ಲಿಂದ ನಾವು ಅಡ್ವೆಂಚರ್ ಫುಲ್ಲು ಮಂಚಿನ ಬೆಲೆ ಅಡ್ವೆಂಚರ್. ಲೆಟ್ಸ್ ಗೋ. ಹಾಂ ಹೋಗ್ಬೋದು ಅನ್ಸುತ್ತೆ, ನಡಿ ಹೋಗಿ. ದಾರಿ ಇದೆ ಅಲ್ವಾ? ವಾವ್, ಈ ಫೀಲೇ ಒಂಥರ ಮಜಾ ಗುರು ಇದು. ಆಫ್ ರೋಡಿಂಗಿಗೆ ಅಂತ ಹಿಂಗೆ ಬರೋ ಎಲ್ಲೆಲ್ಲೋ ಹೋಗ್ತಾವನೆ. ಅಯ್ಯೋಯ್ಯಪ್ಪ, ಅಯ್ಯೋ ಎಷ್ಟು ಹೈಟ್ ಐತೆ ಹೇಳಿ ಅಪ್ಪ. ಗುರು ಯಪ್ಪ, ಇಲ್ಲೆಂಗೆ ಇವಾಗ ಕತೆ? ಇಳಿದ್ಬಿಡ್ತೀನಿ ಗುರು. ಅಯ್ಯಪ್ಪ, ಬೀಳೋ ಸಿನ್ಸೇನಕ್ಕೆ. ಅಯ್ಯಪ್ಪ, ಇಳಿಸ್ಬೇಕಾದ್ರೆ ಇರೋದು ನಮಗೆ. ನೋಡ್ರಿ ವ್ಯೂ ಹೆಂಗಿದೆ. ಎಲ್ಲಿ ನಮ್ಮ ಶಿಷ್ಯ ಯಾವ ಕಡೆಯಿಂದ ಬರ್ತಾವನೆ? ಅಲ್ಲೋಡಲ್ಲೆಲ್ಲ ಓಡಾಡ್ತಾವನೆ. ನಂದು ಇಲ್ಲಿ ಅಲ್ಲಿ. ದಾರಿ ಒಂದು ಐಡಿಯಾ ಇರಬೇಕು, ಹೆಂಗೆ ಹೋದರೆ ಹೋಗಿ ರೀಚ್ ಆಗ್ತೀವಿ ಅನ್ನೋದು. ಅಲ್ಲಿ ಲೆಫ್ಟ್ ಹೊಡಿ. ಕ್ರೇಜಿ ಇದೆ ಅಲ್ವಾ ಬ್ರೋ ವ್ಯೂ? ವಾವ್, ನೈಸ್. ಸೊ ನನ್ನ ಚಾನಲ್ಗೆ ಇನ್ನೇನು 1000ಗೆ ಒಂದು 36-35 ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 1000 ರೀಚ್ ಆಗುತ್ತೆ. ಕಾಯ್ತಾ ಇದ್ದೀನಿ ಗೈಸ್ ನಾನು ಒಂದು 1000ಗೆ. ಇವತ್ತು ನನಗೆ ಮೋಸ್ಟ್ಲಿ ಕಾಪಿರೈಟ್ ಕ್ಲೈಮ್ ಬೀಳ್ಬೋದು, ಯಾಕಂದರೆ ಮ್ಯೂಸಿಕ್ ನಾನೇನು ಯೂಸ್ ಮಾಡ್ತೀನಿ ಅದ್ರ ಸಬ್ಸ್ಕ್ರಿಪ್ಷನ್ ಆಗೋಗಿದೆ. ಪರವಾಗಿಲ್ಲ, ಕಾಪಿರೈಟ್ ಬಿದ್ದರೂ ಪರವಾಗಿಲ್ಲ, ಅಥವಾ ಈ ಮ್ಯೂಸಿಕ್ಕೇ ಯೂಸ್ ಮಾಡಲ್ಲ. ರಾಗಿ ನೋಡ್ದ ಅವನ ಕೈಲಿ. ಬಾಬ್ರೋ ಕಳ್ತಿ ನಡಿ. ಹಾಂ ನಡಿ, ಹಚ್ಚ. ಒಂದೇ ಸತಿ ಬಿಡಬೇಡ. ಅಯ್ಯಪ್ಪ, ಹಿಡ್ಬ್ರ, ಹಿಡ್ಕತೀನಾ? ಇಳಿದ್ಬಿಟ್ಟು ತಳ್ಳು. ನಾನು ಹಂಗೆ ಮಾಡಿದ್ದು. ನಿಧಾನಕ್ಕೆ ಬಿಡು, ಕ್ಲಚ್ ಅಷ್ಟೇ ಬಿಡು. ನೀನು ಇದನ್ನೇ ಹಿಂಗಂದರೆ ರ್ಯಾಲಿ ಎಡಿಷನ್ ಎಲ್ಲ ಯಪ್ಪ ಕಾಲೇ ಇಟಕ್ಸ್ತಾ ಇಲ್ಲ ಅದು. ಆದರೆ ಟೈರ್ಸ್ ತಳ್ಳೇನಾ ಬರಲಿ ಅದು. ಸೊ ಫೈನಲಿ ಒಂದು ಸ್ಟೇಜ್ನ ಕಂಪ್ಲೀಟ್ ಮಾಡಿದ್ದೀವಿ. ಫಸ್ಟ್ ಸ್ಟೇಜ್ ಕಂಪ್ಲೀಟು. ಸೊ ಕ್ರೇಜಿ. ಇದು ನಮಗೆ ಫಸ್ಟು ವ್ಯೂ ಪಾಯಿಂಟು. ನನಗಿದೇ ಬೇಕಾಗಿದ್ದು. ಮೇಲಿಂದ ಒಂದು ವ್ಯೂ ಕಾಣಿಸುತ್ತೆ. ಸೊ ಕ್ರೇಜಿಯಾಗಿ ಕಾಣಿಸ್ತಿದೆ. ಕೊನೆಗೂ ನೋಡ್ಗುರು, ಇಲ್ಲೇ ಬೀಳ್ಸ್ಕೊಂಡಿದ್ದೀನಿ ಇದನ್ನು. ಸೊ ಕೊನೆಗೂ ನನ್ನ ಸಾಮಾನು ಮತ್ತೆ ಮುರಿದೋಗಿದೆ. ಮತ್ತೆ ಅದೇ ಕತೆ, ಅದೇ ವ್ಯಥೆ. ಸಾಮಾನು ಮುರಿದೋಗಿದೆ. ಇದಕ್ಕೆ ಉಳಿಗಾಲ ಇಲ್ಲ. ಅವ್ನು ವೆಲ್ಡಿಂಗ್ ಹಾಕಿರೋನಂತೂ ಪಾಪ 2 ವಾರ ಉಳಿಯೋ ಥರ ಹಾಕೋನೆ. ಬ್ಯಾಗಲ್ಲಿ ಇಟ್ಕೊಂಡು ಓಡಾಡಬೇಕಷ್ಟೇ. ಇವಾಗ ಹೊಸ ಸಾಮಾನು ಹಾಕ್ಸ್ಬೇಕು ಹಿಂದಗಡೆ. ಕಾಣಿಸ್ತಾ ಗೊತ್ತಾ, ನೀನೆಲ್ಲೋ ಡೀಪಲ್ಲಿದೆಯಾ? ನಾನು ಇವನು ಹತ್ತಿಸ್ತಾನೆ ಇಲ್ಲೋ ಅನ್ನಿಸ್ತು. ಸೊ ಹೆಂಗೆ ಅನ್ನಿಸ್ತು ನಿಮಗೆ? ಈಗ ಫಸ್ಟ್ ಟೈಮ್ ಅನ್ಸುತ್ತಲ್ವಾ? ದೇವ್ರ ಮೇಲೆ ಭಾರ ಹಾಕೋದು. ಇವಾಗೇನು ಹಿಂಗಿರೋದು ಬೇಡ ಅಂತೀಯ? ಹಿಂಗಿರೋದಕ್ಕೆ ಅವನ ಸ್ಟ್ರೈಟಾಗಿ ಹಿಂಗಿರೋದು ಕಡಿಮೆ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಗಾಡಿ ಎಲ್ಲ ಲೈಟ್ ವೆಯ್ಟ್ ಮಾಡ್ಕೊಂಡು ಬರೋಣ. ಲೈಟ್ ವೆಯ್ಟ್ ಇದರಲ್ಲಿ ನಿನ್ನೇನು ಲೈಟ್ ವೆಯ್ಟ್ ಮಾಡ್ತೀಯಾ? ಲೈಟ್ ವೆಯ್ಟ್ ಅಂದರೆ ಅದೇ ಸೈಲೆನ್ಸರು.
ಓಹೋ, ಹೆಡರ್ ಹಾಕಿದ್ರೆ ಲೈಟ್ ವೆಯ್ಟ್ ಆಗುತ್ತೆ. ನಂದ್ರಲ್ಲಿ ಲೈಟ್ ವೆಯ್ಟ್ ಏನು ಮಾಡೋದೇನಿಲ್ಲ, ಆಲ್ರೆಡಿ ಎಲ್ಲ ಲೈಟ್ ವೆಯ್ಟ್ ಮಾಡಿಬಿಡಿ. ಮಿರರು ಹಿಂದೆಗಡೆ ಮಡ್ಗಾಡು ಅದಕ್ಕೆ ಅದೇ ಮುರಿದೋಗ್ತವೆ. ಸೈಲೆನ್ಸರ್ ಒಂದು ವೆಯ್ಟ್ ಸೈಲೆನ್ಸರ್ ಒಂದು ವೆಯ್ಟ್ ಕಡಿಮೆ ಆಗುತ್ತೆ, ಬಟ್ ಎಕ್ಸಾಸ್ಟ್ ಹಾಕ್ಕೊಂಡ್ರೆ ಓಡಾಡೋಕ್ಕೆ ಬೇಜಾರು ಬ್ರೋ. ಸಿಟಿಯಲ್ಲಿ ಒಂಥರ ಬೇಜಾರಾಗುತ್ತೆ. ಪೊಲೀಸವರು ನೋಡ್ತಾನೇ ಇರ್ತಾರೆ, ನಮಗೂ ಒಂಥರ ಇರಿಟೇಷನ್ನು. ವೀಕೆಂಡ್ಸ್ ಬಂದಾಗ ಸ್ವಿಚ್ ಮಾಡ್ಕೊಳ್ಳೋ ಥರ. ಸ್ವಿಚ್ ಮಾಡ್ಕೋಬೇಕಂದ್ರೆ ಪ್ರತಿ ಸತಿನೂ ಗ್ಯಾರೇಜ್ಗೆ ಹೋಗಬೇಕು, ಅದೊಂದು ಬೇಜಾರು. ಬಡ ಈ ಥರ ಒಂದು ವ್ಯೂವಲ್ಲಿ, ಈ ಥರ ಒಂದು ಒಳ್ಳೆ ಜಾಗದಲ್ಲಿ, ಈ ಥರ ಒಂದು ಪರಿಸರ, ಈ ಥರ ಒಂದು ಬ್ಯೂಟಿಯಲ್ಲಿ ನೋಡಿರಿ ಜನಗಳು ಬಂದು ಏನು ಮಾಡ್ತಾರೆ ಅಂದರೆ ಈ ಥರ ಗಲೀಜು ಮಾಡ್ತಾರೆ. ಪ್ಲ್ಯಾಸ್ಟಿಕ್ಕು, ಎಣ್ಣೆ, ಕುಡಿಯೋದು ಬೇಡ ಅಂತ ಹೇಳಲ್ಲ ನಾವು, ಅದನ್ನು ಮತ್ತೆ ಕವರ್ಗೆ ಹಾಕ್ಕೊಂಡು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಬೇಕು. ಅಲ್ಲಿ ಹಾಕಿದ್ರೆ ಓಕೆ. ಇಲ್ಲಿ ನೋಡಿ ಬಾಟ್ಲು ಹೊಡೆದಾಕಿರೋದು. ಹಾಂ, ಪುಣ್ಯಕ್ಕೆ ಏನಂದರೆ ಹತ್ತು ಕಡೆಯಿಂದ ಇಳಿಸೋದಲ್ಲ, ಇತ್ತು ಕಡೆಯಿಂದ ಬೇರೆ ದಾರಿನೂ ಇತ್ತು. ಇಲ್ಲ ಅಂದಿದ್ರೆ ವರುಣ್ ಈಗ ಕತೆ ಎಲ್ಲ ಜೀವನ ಹೋಗಿರೋದು. ಹಿಂಗೋಗೋಣ, ಹಂಗೋಗೋಣ, ಹಂಗೋಗೋಣ, ಹಿಂಗೋಗೋಣ. ನಡೆ ನಡೆ, ಒಡೆ. ನಾವು ಇತ್ತು ಕಡೆ ಬರಬಾರ್ದಾಗಿತ್ತು, ಹತ್ತು ಕಡೆ ಹೋಗ್ಬೇಕಾಗಿತ್ತು. ಯಾವುದೋ ಗೊತ್ತಿಲ್ಲದೇ ಇರೋ ರೂಟಲ್ಲೆಲ್ಲ ಹೋಗ್ತಾ ಇದ್ದೀವಿ, ಅದೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ಎಂಡ ಇದು. ಲೋ ಮಚ್ಚ, ಆ ರೋಡಲ್ಲಿ ಹೋಗ್ಬೇಕಣ್ಣ ನಾವು. ಹಿಂಗೆ ಹೋಗೋಣ. ಅಯ್ಯೋಯ್ಯಪ್ಪ, ಒಟ್ಟಿನಲ್ಲಿ ಇವತ್ತು ಹೊಸ ಟ್ರಯಲ್ಸು. ನಂದು ಟಯರ್ ಬೇರೆ ಸೌದೋಗೈತೆ ಆಗಲೇ ಹಿಂದೆದು, ಎಲ್ಲಿ ಕಲ್ಲು ಹೊಡೆದ್ಬಿಡುತ್ತೋ ಅಂತ ಭಯ ನನಗೆ. ಬಟನ್ಸ್ ಇದ್ರೆ ಏನಾಗಲ್ಲ ಹಿಂದೆಗಡೆ ಟೈರ್ಗೆ, ಬಟನ್ಸು ಎಲ್ಲ ಸೌದೋಗಿದೆಯಲ್ವಾ, ಅದೊಂದು ಪ್ರಾಬ್ಲಮ್. ಹಿಂಗೋಣ ಇಲ್ಲ ಸ್ಟ್ರೈಟೇ ಹೋಗೋಣ ಅಲ್ವಾ? ಬಾ. ಸೊ ಟ್ರಯಲ್ಸ್ ಸ್ಟಾರ್ಟ್ ಇವತ್ತು. ಬಟ್ ನಿಲ್ಲಲ್ಲ ಗುರು, ನಿಲ್ತಾನೆ ಇಲ್ಲ ಗಾಡಿ. ಅಯ್ಯೋ, ಫುಲ್ಲು ಬಟನ್ಸ್ ಇರಬೇಕಾಯ್ತು. ಹೊಸ ಟೈರ್ ಥರ ಇದ್ರೇ ಇವೆಲ್ಲ ಗ್ರಿಪ್ಪು. ಖಾಲಿ ಆಗೋದ್ರೆ ಮುಗೀತು. ಅಯ್ಯಪ್ಪ, ಆರಾಮಾಗಿ ಹೋಗೋಣ ಗುರು. ವಾವ್, ಏನು ಕ್ರೇಜಿ ಆಗೈತೆ ಹೇಳ್ರಿ. ನಮ್ಮ ಏರಿಯಿಂದ ಇಷ್ಟು ಹತ್ರನೇ ಈ ಥರ ಒಂದು ಬ್ಯೂಟಿಫುಲ್ ಆದ ನೇಚರು, ಒಳ್ಳೆ ಜಾಗ, ಟ್ರೈಲ್ಸು ಎಲ್ಲ ಇದೆ. ಇನ್ನೇನು ಗುರು ಅದೃಷ್ಟ. ಇದಕ್ಕಿಂತ ಬೇಕಾ? ಸ್ವಲ್ಪ ನಿಧಾನವಾಗಿ ಓಡಿಸೋದು ಬೆಸ್ಟು. ಟಯರ್ ಯಾಕೋ ನಿಲ್ತಾನೆ ಇಲ್ಲ. ಎಲ್ಲಿಗೆ ಹೋಗುತ್ತಿ ರೋಡು? ಯಾವುದು ಪ್ಲ್ಯಾನ್ ಮಾಡಿದ್ರೆ ಏನೂ ನಡೆಯಲ್ಲ. ವಿತೌಟ್ ಪ್ಲ್ಯಾನ್ ನೋಡಿ ಹೋಗ್ತಾ ಇದ್ರೆ ಎಲ್ಲೋ ಒಂದು ಜಾಗಕ್ಕೆ ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲೆಲ್ಲ ಏನು ಬರುತ್ತೋ, ಏನು ಮಾಡ್ತಾರೋ, ದಯವಿಟ್ಟು ಅಪಾರ್ಟ್ಮೆಂಟ್ಸ್ ಅಂತೂ ಮಾಡಲೇಬಾರ್ದು ಗುರು. ಇಲ್ಲೂ ಜನರನ್ನು ತುಂಬಿಸ್ಬಿಟ್ರೆ ಇನ್ನು ನಾವು ಎಲ್ಲೋಗ್ಬೇಕು ಜಾಗಗಳು ನೋಡಿಕೊಂಡು. ಏನು ಸಗದಾಗಿದೆ ನೋಡ್ರಿ. ಇಷ್ಟು ದೂರ ಎಲ್ಲ ಬರಲ್ಲ ಕುಡಿಯೋರು, ಅಲ್ಲೇ ಕುಡಿದ್ಬಿಡ್ತಾರೆ. ಅವ್ರಿಗೆ ನೇಚರು ಕಾಣಿಸ್ಬೇಕು, ನೇಚರು ಹಾಳು ಮಾಡಬೇಕು. ಗಬ್ಬೆ ಬಿಡಿಸ್ಬಿಟ್ಟು ಅವ್ರವ್ರ ಏರಿಯಾಗಳಿಗೆ ಹೋಗ್ಬಿಟ್ರೆ ಮುಗ್ದೋಯ್ತು. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಊರವರು ಇಲ್ಲಿ ಜಾಗಗಳು ಇಟ್ಕೊಂಡಿರೋರು ಅನುಭವಿಸ್ಬೇಕು. ಓ ಸೀರಿಯಸ್ಲಿ, ಹಿಂದೆ ಟಯರ್ ಅಂತೂ ನಿಲ್ತಾನೇ ಇಲ್ಲ. ವಾವ್, ಐ ಮೀನ್ ಇಲ್ಲೆಲ್ಲ ನೋಡಿ ಜಾಸ್ತಿ ಗಾಡಿಗಳೇ ಓಡಾಡಿಲ್ಲ. ಅವನ್ನ ಮುಂದೆ ಬಿಟ್ಬಿಡ್ತೀನಿ, ಅವಾಗ ಚೆನ್ನಾಗಿರುತ್ತೆ. ಇಲ್ಲಿಗೆ ಎಂಡ, ಕಣ್ಣಲ್ಲಿ ಏನೋ ಬಿತ್ತು. ಇಲ್ಲಿಗೆ ಎಂಡು ಏನಂದರೆ ಅಲ್ಲಿ ಮಂಚಿನ ಬೆಲೆ ಡ್ಯಾಮ್ ರೋಡ್ಗೆ ಹೋಗಿ ಅಲ್ಲಿ ಗೇಟ್ ಒಳಗಡೆ ಬಿಡ್ತಾರೇನೋ ಕೇಳಿ ನೋಡ್ತೀವಿ. ಈ ರೋಡ್ ಇಲ್ಲಿಗೆ ಎಂಡಾಗೋಯ್ತಲ್ವಾ, ಸೊ ಅಲ್ಲೊಂದು ಸತಿ ಕೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಕಸ್ಮಾತ್ ಬಿಟ್ಟರೆ ಸೂಪರು. ಸೀರಿಯಸ್ಲಿ ಈ ಟಯರ್ಸ್ ಅಂತೂ
ಸೌದೋಗ್ಬಿಟ್ರೆ ಗ್ರಿಪ್ಪೇ ಇಲ್ಲ. ಹೊಸ ಟೈರ್ಸ್ ಇದ್ರೆ ಮಾತ್ರ ಚಿಂದಿ. ಅವ್ನು ಚೆಚ್ತಾವನೆ, ಆಫ್ ರೋಡ್ ಆಗಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು. ಗೇರಲ್ಲೇ ಆಟಾಡಬೇಕು, ಬ್ರೇಕಲ್ಲಿ ಆಟಾಡೋಕೆ ಹೋದರೆ ಕಷ್ಟ. ಇನ್ನೊಂದು ಸೇಫ್ಟಿ ಗೇರ್ಸ್ ಇದ್ದರೆ ಭಯ ಆಗಲ್ಲ ಓಡ್ಸೋಕ್ಕೆ, ಬಿದ್ದರೂ ಏನಾಗಲ್ಲ ಅಂದ್ಬಿಟ್ಟು. ಏನು ಇಲ್ವಲ್ಲ, ಈ ಥರ ಡೋಸ್ ಆಗುತ್ತೆ. ಕಲ್ಲುಗಳು ಬೇರೆ, ಯಾಕೆ ಸುಮ್ಮನೆ. ಪಕ್ಕದಲ್ಲಿ ಬೇರೆ ಹುಲ್ಲೆಲ್ಲ ಪಟ್ 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 ಅಂತ ಹೊಡಿತೈತೆ. ಧೂಳುಗರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ಧೂಳು ಬಿರಿಯಾನಿ. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋ, ಯಪ್ಪ ಇಲ್ಲ. ಎಷ್ಟು ಜನ ಪಾಪ ಒದ್ದಾಡ್ತಾವ್ರೆ ಒಳಗಡೆ ಬಿಡ್ತೀರಾ ಅಂತ. ಬಿಡಲ್ವಂತ? ಬಿಡಲ್ಲ. ಬಿಡಲ್ಲ ಇಲ್ಲಿ. ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ. ಹಾಂ, ಅಲ್ಲ, ನಾವು ಫ್ರೀಯಾಗಿ ಯಾವತ್ತಾದ್ರೂ ಬಂದು ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಒಳಗಡೆ. ಆ ಪರ್ಮಿಷನ್ ಎಲ್ಲಿ ತಗೋಬೇಕು ಅಂತೆಲ್ಲ ಕೇಳಿಕೊಂಡು. ನೀರಿಗೆ ಬೀಳಕ್ಕೆ ಹೋಗ್ತಾರೆ, ನೀರಿಗೆ ಬಿದ್ದು ಯಾರು ಸತ್ತರೆ ಯಾರು ಅಂತ. ಹಾಂ, ಅದನ್ನೇ ಪರ್ಮಿಷನ್ ತೊಗೊಂಡೋಗ್ಬೇಕು. ಪರ್ಮಿಷನ್ ತೊಗೊಂಡ್ರೆ ಕೊಡ್ತಾರೆ, ಬಿಡ್ತಾರೆ, ಒಂದು ಲೆಟರ್ ಕೊಡ್ತಾರೆ. ಅದನ್ನು ನೆಕ್ಸ್ಟು ಟ್ರೈ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ, ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ. ಒಳ್ಳೊಳ್ಳೆ ಪ್ರೀತಿಯಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ನನಗೆ ಒಂದು ಸ್ವಲ್ಪ ಐಡಿಯಾಸ್ ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಚಾಚಾ, ಬಾಯ್ ಬಾಯ್.